ಯನ್ನು ನಿರಂತರವಾಗಿ ಮಾಡ್ತಾ ಬಂದಂಥವ್ರು, ಜೊತೆಗೆ ಈ ಮಠದ ಏಳಿಗೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದಂಥವ್ರು. 2003ರಲ್ಲಿ ಸ್ಥಾಪನೆಗೊಂಡಂಥ ಈ ಪರ್ಯಾಯ ಮಠ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದ್ದ. ಶಿಕ್ಷಣ ಕ್ಷೇತ್ರ, ಇನ್ನೊಂದು ಕ್ಷೇತ್ರದಲ್ಲೇ ಮಾಡ್ತಾ ಬಂದಿದ್ದ. ಅವ್ರಿಗೆ MBBS ಇಟ್ ಮೀನ್ಸ್ ಮೆಡಿಕಲ್ ಕಾಲೇಜ್ ಸಿಗಬೇಕಾಗಿತ್ತು, ಇನ್ನೂ ಸಿಕ್ಕಿಲ್ಲ, ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಇನ್ನು ಮುಂದೆ ಬರುತ್ತಿರುವಂತಹ ಇವರು ಶಿಷ್ಯರು ನಿಶ್ಚಲಾನಂದ ಸ್ವಾಮೀಜಿಯವರು ಅದು ಪ್ರಯತ್ನ ಮಾಡಿ ಮಾಡ್ತಾರೆ. ಒಂದು ಮೆಡಿಕಲ್ ಸೈನ್ಸ್ ಒಂದು ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾಯಿದ್ರು ಸ್ವಾಮೀಜಿಯವರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ದೀನ ದಲಿತರ ಬಗ್ಗೆ, ಬಿದ್ದವರ ಬಗ್ಗೆ ಟ್ರಸ್ಟ್ ಮಾಡಿ, ಗುರು ಜ್ಞಾನ ಕೇಂದ್ರ ಟ್ರಸ್ಟ್ ಅಂತ ಮಾಡಿ ಬಡ ಮತ್ತು ದಲಿತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥದ್ದು ಭಾಳ ಮಹತ್ವದಿದ್ದು. ಬಡ ಮತ್ತು ದಲಿತ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ದಲಿತ ಅದರ ಬಿದ್ದ ಸಮುದಾಯ ಅನ್ನದಾಸೋಹ ಮಾಡಿ ಆ ಮಕ್ಕಳಿಗೆಲ್ಲ ಒಂದು ಬದುಕು ಕೊಡೋ ಪ್ರಯತ್ನ ಮಾಡಿದವರು, ಶಿಕ್ಷಣ ನೀಡ್ತಾಯಿದ್ರು. ಭಾಳ ಮಹತ್ವದ ಕೆಲಸ. ಮಠಗಳೆಲ್ಲ ಇಲ್ಲಿವರೆಗೆ ಆದಂಥ ಎಲ್ಲ ಮಠಗಳು ಹೆಚ್ಚು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾವೆ ಅನ್ನೋದನ್ನು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲೇ ಆಗಲಿ, ದಕ್ಷಿಣ ಕರ್ನಾಟಕದಲ್ಲೇ ಆಗಲಿ, ಎಲ್ಲೂ ಆಗಲಿ ಮಠಗಳ ಮಾತ್ರ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾ ಬಂದ ಇಲ್ಲಿಯ ಒಂದು ಜ್ಞಾನವನ್ನು ಹೆಚ್ಚು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ಎಜುಕೇಷನ್ ಅನ್ನೋದು ಈ ದೇಣಿಗೆಯಲ್ಲಿ ಮಠಗಳ ಒಂದು ಪಾತ್ರ ಭಾಳ ದೊಡ್ಡದು. ಇವೆಲ್ಲ ಮಾಡಿದಂಥ ನಮ್ಮ ಸ್ವಾಮೀಜಿಯವರಿಗೆ ಅಲ್ಲೊಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ಆಸೆ ಇತ್ತು, ಅದು ಆಗಿಲ್ಲ. ಇನ್ನು ಮುಂದೆ ಆಗೋ ಸಾಧ್ಯತೆ. ಯಾಕಂದ್ರೆ ವಿಶೇಷವಾಗಿ ಇವರ ತ್ಯಾಗದ ಬದುಕು ಮತ್ತು ಜನರಿಗೆ ಬೇಕಾದಂಥ ವಿಷಯಗಳನ್ನ ಹೇಳ್ತಾ ಹೋಗೋದು, ಜೊತೆಗೆ ಜನರ ಜೊತೆ ಬೆರೆಯೋದ್ರಿಂದಾಗಿ ಮತ್ತು ಒಕ್ಕಲಿಗ ಸಮುದಾಯ ಭಾಳ ಅಲ್ಲೇ ಬಲಿಷ್ಠ ಸಮುದಾಯ ಇದೆ. ದಕ್ಷಿಣ ಕರ್ನಾಟಕದಲ್ಲೇ ಆರ್ಥಿಕವಾಗಿ ಬದ್ಧರಿದ್ದಾರೆ, ಶೈಕ್ಷಣಿಕವಾಗಿ ಬದ್ಧರಿದ್ದಾರೆ.